ಹಾಕಿದಾರೆ ಅವರು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಒಂದಲ್ಲ ಎರಡು ಕಾಲು ಆಚೆ ಹಾಕಿದಾರೆ. ಅವ್ರು ಏನು ಮಾಡ್ತಾರೆ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಈಗ ನೋಡಪ್ಪ, ಅವ್ರಿಗೆ ಅನುಭವ ಇದೆ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆಲ್ಲ ರೀತಿಯ ಅನುಭವ ಏನಿದೆ ಅದನ್ನು ಮಾತಾಡಿರ್ತಾರೆ. ಅದನ್ನು ನಾನು ನೋಡಿಲ್ಲ, ನಾನು ನೋಡೇ ಇಲ್ಲ, ಕಾಂಟ್ಯಾಕ್ಟು ಮಾಡಿಲ್ಲ. ಅವರೇ ಹೇಳಿದ್ರಲ್ಲಪ್ಪ, 1.5 ವರ್ಷದಿಂದ ನಾನು ಅವ್ರನ್ನ ಬಿಟ್ಟಾಕಿದ್ದೀನಿ ಅಂತ ಹೇಳಿಲ್ವೇ? 1.5 ವರ್ಷದಿಂದ ಅವ್ರ ಜೊತೆ ನಾನು ಮಾತಾಡಿಲ್ಲ ಅಂತೇಳಿ ನಿಮ್ಗೆ ಹೇಳೋರು, ನಿಮ್ಮ ಮುಂದೆ ಹೇಳೋತ್ತಿರ ನಮ್ಗೆ ಕೇಳ್ತಿರಲ್ಲ. ಅಲ್ಲ, ನನ್ನ ನಡೆ ನಮ್ಮ ಜನ ಏನು ಹೇಳ್ತಾರೆ ಅದು. ಕಾಂಗ್ರೆಸ್ ಹೋಗ್ತಾರೆ, ಚರ್ಚೆಗಳು ಶುರು ಆಗಿದೆ ಈಗ. ಎಲ್ಲ ಏನಂತಾರೆ, ಸಿದ್ದರಾಮಯ್ಯನವ್ರಿಗೆ ಚಾಮುಂಡಿ ಬೆಟ್ಟದ ಮೇಲೆ ಸಿದ್ದರಾಮಯ್ಯನ ಯಾಕೆ ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯನವರು ಅಂತೇಳಿ ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿದ್ರು. ಆವತ್ತು ಎಲ್ಲ ಕಾಂಗ್ರೆಸ್ ಪರ ಹೊರಟೋದ್ರು ಅಂದರು. ಹೋಗಿದ್ದೀನಾ? ಇವಾಗ ಡಿ ಕೆ ಶಿವಕುಮಾರ್ ಅವರೇ, ನಾವು ಹೋಗಿದ್ದೀನ ಮುಖ್ಯಮಂತ್ರಿಯಾಗಿ ಒಂದು ದಿವಸ ಕೂಡ ಒಂದು ಮೀಟಿಂಗಲ್ಲಿದ್ದರು. ಅವತ್ತಿದೇ ಒಂದು ಕ್ಷೇತ್ರದ ನಮ್ಮ ಅಧಿಕಾರಿ ಬಗ್ಗೆ ಒಂದು ಲೆಟ್ರ್ ಕೊಟ್ಟು ಬಂದೆ. ಎಲ್ಲ ಮೀಟಿಂಗಲ್ಲಿ ಒಂದು 200-300 ಜನ ಇದ್ದರು. ಪ್ರತ್ಯೇಕವಾಗಿ ಅವ್ರನ್ನ ಭೇಟಿ ಮಾಡೋದಾಗಲಿ, ಇವತ್ತು ಮನವಿ ಸಲ್ಲಿಸೋದಾಗಲಿ ಇನ್ನೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಯಾಕೆಂದರೆ ಅವರೆಲ್ಲ ಬ್ಯುಸಿ ಇದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಈ ಮಂತ್ರಿಮಂಡಲ ಮಾಡ್ತಕ್ಕಂಥದ್ದೆಲ್ಲ ಬ್ಯುಸಿ ಇದ್ದಾರೆ. ಮುಗಿದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮನವಿ ಕೊಡ್ತೀನಿ. ನಾನು ನಿಮ್ಗೆ ಹೇಳ್ದಲ್ಲಪ್ಪ, ನಾನು ಹೇಳೋದಿಷ್ಟೇ, ಅವ್ರಿಗೆ ರಾಜ್ಯದಲ್ಲಿ ಪಕ್ಷ ಕಟ್ಟಲಿಕ್ಕೆ ಶಕ್ತಿಯುತವಾದಂಥ ಕಟ್ಟಲೇಬೇಕಲ್ಲ. ದೇವೇಗೌಡರು ಸುಮಾರು 50-60 ವರ್ಷದಿಂದ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದ ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂಥೇಳಿ ಕಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿದ್ದಾರೆ. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿಯಾಗಿ ಈಗ ಕೇಂದ್ರದ ಸಚಿವರಿದ್ದಾರೆ. ನನಗೂ ಕೂಡ ಒಂದು ಸತಿ 8 ತಿಂಗಳು, ಇನ್ನೊಂದು ಸತಿ 12 ತಿಂಗಳು ನನಗೂ ಮಂತ್ರಿ ಮಾಡೋರೆ. ಆ ಪಕ್ಷ ಉಳಿದಿರೋದ್ರಿಂದ ಆ ಪಕ್ಷ ಉಳಿಸೋ ಕೆಲಸವನ್ನು ಅವ್ರು ಮಾಡ್ತಾರೆ. ನನ್ನ ಜನ ಗಟ್ಟಿ ಇದ್ದಾರೆ, ಜನತಾಳ ಪಕ್ಷವನ್ನೇ ಕಟ್ಕೊಂಡು ಬಂದಿದ್ದಾರೆ. ಕುಮಾರಸ್ವಾಮಿಯವರು ನಿಮಗೆಲ್ಲರೂ ಕೂಡ ಗೊತ್ತು. ಪ್ರಥಮವಾಗಿ ನಾನೇ ಕಲಾಮಂದಿರದಲ್ಲಿ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿದ್ದು ಗೊತ್ತು. ಕುಮಾರ ಪರ್ವ ಮಾಡೋದು ಚಾಮುಂಡೇಶ್ವರಿ ಕ್ಷೇತ್ರದ ಜನ ಮಾತ್ರ, ಇನ್ನೊಂದು ಕ್ಷೇತ್ರದಿಂದ ಯಾರೂ ಕೂಡ ಬಂದಿರಲಿಲ್ಲ. ಕುಮಾರ ಪರ್ವನೂ ಮಾಡಿದ್ದಾರೆ. ಚಾಮುಂಡೇಶ್ವರಿ ಆಶೀರ್ವಾದ, ಜನರ ಈ ಚಾಮುಂಡೇಶ್ವರಿ ಕ್ಷೇತ್ರದ ಬೆಂಬಲ, ನನ್ನ ಬೆಂಬಲದಿಂದನೇ ಅವರು 2 ಬಾರಿನೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ಒಂದು ಲಾಸ್ಟ್, ನಿಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ ಕೆಲವೊಬ್ರು ಮೈಸೂರ JDSನಲ್ಲಿ ಎಲ್ಲ ಕ್ಯಾಶ್ ಮಾಡಿಕೊಂಡು ನಿಮ್ಮನ್ನ ಹೊರ ಕಳಿಸುವಂಥ ಕೆಲಸಗಳು ಆಗ್ತಿದೆ ಅಂತ ಪಾರ್ಟಿಯಲ್ಲಿ. ಈಗ ಕುಟುಂಬದಲ್ಲಿ ಯಾರ ಕುಟುಂಬದಲ್ಲಿ ಇಲ್ವಪ್ಪ? ಅದೆಷ್ಟು ಸರಿ ಅಂತ. ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಮತ್ತೆ ಅವರೇ ಒಂದಾಗಲ್ವಾ? ಒಂದಾಗಲ್ಲ ಅಂತ ಯಾರು ತಿಳ್ಕೊಂಡಿದ್ರೆ ಅವ್ರು ಮೂರ್ಖತನ ಅಷ್ಟೆ.